ಲೋಕಸಭೆಯಲ್ಲಿ ಮಾಡಿದ ಭಾವನಾತ್ಮಕ ಭಾಷಣದಿಂದಾಗಿ ಕಾಶ್ಮೀರದ ಬಾರಾಮುಲ್ಲಾ ಕ್ಷೇತ್ರದ ಸಂಸದ ಎಂಜಿನಿಯರ್ ರಶೀದ್ ಗಮನ ಸೆಳೆದಿದ್ದಾರೆ. ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬಲ್ಲೆ, ನಾನು ಹೇಗೆ ಸಂಸತ್ತಿಗೆ ಹಾಜರಾಗಲಿ ಅಂತ ಘೋಷಣೆ ಕೂಗುವ ಮೂಲಕ ಸುದ್ದಿಯಾಗಿದ್ದಾರೆ. ಬಂಧನದಲ್ಲಿರುವಾಗ ಸಂಸತ್ತಿಗೆ ಹಾಜರಾಗಲು ತಾವು ತೆರಬೇಕಾಗಿ ಬಂದ ಭಾರೀ ಆರ್ಥಿಕ ಮತ್ತು ಭಾವನಾತ್ಮಕ ಬೆಲೆ ಬಗ್ಗೆನೂ ಅವರು ಹೇಳಿಕೊಂಡ್ರು. ಸಂಸತ್ತಿನಲ್ಲಿ ಅವರು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಕುರಿತ ಚರ್ಚೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕಾಶ್ಮೀರದಲ್ಲಿನ ಅಶಾಂತಿಯ ಮೂಲ ಕಾರಣಗಳನ್ನು ನಿರ್ಲಕ್ಷಿಸ್ತಾ ಇದೆ ಮತ್ತು ಪ್ರದೇಶವನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ತಿದೆ ಅಂತ ಆರೋಪಿಸಿದ್ದಾರೆ. ಅವರ ಭಾಷಣ ತೀವ್ರ ಪ್ರತಿಕ್ರಿಯೆಗಳನ್ನು ಹುಟ್ಟುಹಾಕಿತು. ಅವರು ಮಾಡಿದ ದಿಟ್ಟ ಭಾಷಣ ಈಗ ಬಿಸಿ ರಾಜಕೀಯ ಚರ್ಚೆಯ ಕೇಂದ್ರವಾಗಿದೆ. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಕ್ಷೇತ್ರದ ಸಂಸದ ಅಬ್ದುಲ್ ರಶೀದ್ ಶೇಖ್ ಅಲಿಯಾಸ್ ಎಂಜಿನಿಯರ್ ರಶೀದ್ ಜುಲೈ 29ರಂದು ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಕುರಿತ ಚರ್ಚೆ ವೇಳೆ ಗಮನ ಸೆಳೆದರು. ಚರ್ಚೆಯಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಶಿವಸೇನಾ ಸಂಸದ ಮತ್ತು ಏಕನಾಥ್ ಶಿಂದೆ ಅವರ ಪುತ್ರ ಶ್ರೀಕಾಂತ್ ಶಿಂದೆ ತಮ್ಮ ಅಭಿಪ್ರಾಯ ಮಂಡಿಸೋಕೆ ಪ್ರಾರಂಭಿಸಿದಾಗ ಹಿಂದಿನಿಂದ ಸಂಸದರೊಬ್ಬರು ಕೂಗುವ ಶಬ್ದ ಕೇಳಿಸ್ತು. ಅದು ಎಂಜಿನಿಯರ್ ರಶೀದ್ ಅವರ ಧ್ವನಿಯಾಗಿತ್ತು. ಎಂಜಿನಿಯರ್ ರಶೀದ್ ಹೋಗಿ ಲೋಕಸಭೆಯ ಮುಂಗಟ್ಟೆಯಲ್ಲಿ ನಿಂತರು. ಅವರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ, ನಾನು 1 ದಿನಕ್ಕೆ 1.5 ಲಕ್ಷ ಪಾವತಿಸಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರು. ನಿಮ್ಮ ಆತ್ಮಸಾಕ್ಷಿ ಸತ್ತಿದ್ಯಾ? ಯಾರೂ ಮಾತನಾಡ್ತಿಲ್ಲ, ನನಗೆ ಮಾತಾಡೋಕೆ ಬಿಡಿ, ನಾನು ಕಾಶ್ಮೀರಿ, ನನ್ನ ಜಿಲ್ಲೆಯಲ್ಲಿ ಆಪರೇಷನ್ ಸಿಂಧೂರ್ ನಡೀತು, ನನ್ನ ಪ್ರದೇಶದಲ್ಲಿ ಹೆಣಗಳು ಬಿದ್ವು ಅಂತ ಹೇಳಿದ್ರು. ಆದರೆ ಸ್ಪೀಕರ್ ಓಂ ಬಿರ್ಲಾ ಎಂಜಿನಿಯರ್ ರಶೀದ್ ಅವರಿಗೆ ಕುಳಿತುಕೊಳ್ಳೋಕೆ ಹೇಳಿದ್ರು ಮತ್ತು ಶ್ರೀಕಾಂತ್ ಶಿಂದೆ ಭಾಷಣ ಮುಂದುವರಿಸೋಕೆ ಅವಕಾಶ ಮಾಡಿಕೊಟ್ರು. मैं कश्मीरी हूँ, ऑपरेशन सिंदूर मेरे इलाके में लड़ा गया, लाशें मेरी गिरी। सब देखिए उधर खड़े सब देखूंगा तो और क्या करूँगा। ವಿಶಾಲ್ ಅಮೋಲೆ ಸಂಜೆ ಕಡೆಗೆ ಸಂಜೆ 4:19ಕ್ಕೆ ಸಂಸದ ಎಂಜಿನಿಯರ್ ರಶೀದ್ ಅವರಿಗೆ ಮಾತನಾಡೋಕೆ ಅವಕಾಶ ನೀಡಲಾಯಿತು. ಅವರು ತಮ್ಮ ಭಾಷಣದ ಆರಂಭದಲ್ಲಿ ನಾನು ತಿಹಾರ್ನಿಂದ ಬರ್ತಿದ್ದೀನಿ ಅಂತ ಹೇಳಿದ್ರು. ದಯವಿಟ್ಟು ನನಗೆ ಸಮಯ ನೀಡಿ 10 ರಿಂದ 12 ನಿಮಿಷಗಳ ಕಾಲ ನನ್ನ ಮಾತನ್ನ ತಡಿಬೇಡಿ ಅಂತ ಕೇಳ್ಕೊಂಡ್ರು. ಇದಾದ ನಂತರ ಪಹಲ್ಗಾಮ್ ದಾಳಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ರು. ಒಬ್ಬ ಅಮಾಯಕ ನಾಗರಿಕನನ್ನ ಕೊಂದವರು ಎಲ್ಲಾ ಮಾನವೀಯತೆಯನ್ನ ಕೊಂದಿದ್ದಾರೆ. ಆದ್ರಿಂದ ಪಹಲ್ಗಾಮ್ನಲ್ಲಿ ಏನ್ ನಡೀತೋ ಅದು ಪೂರ್ತಿ ಮಾನವೀಯತೆಯ ಹತ್ಯೆ ಅಂತ ಹೇಳಿದ್ರು. ಪಹಲ್ಗಾಮ್ನ ಆ ಕುಟುಂಬಗಳ ನೋವನ್ನ ಕಾಶ್ಮೀರಿಗಳಾದ ನಮಗಿಂತಲೂ ಯಾರೂ ಹೆಚ್ಚು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಕೇಳಿದ್ರು. ಯಾಕಂದ್ರೆ ನಾವು 1989ರಿಂದ ಇಂದಿನವರೆಗೆ 80,000 ಜನರನ್ನ ಕಳ್ಕೊಂಡಿದೀವಿ. ಕಾಶ್ಮೀರ ತುಂಬಾ ವಿನಾಶವನ್ನ ಕಂಡಿದೆ. ನಾವು ಸ್ಮಶಾನಗಳನ್ನ ನೋಡಿದೀವಿ, ಹೆಣಗಳನ್ನ ಎತ್ತುತ್ತಾ ಬೇಸತ್ತಿದ್ದೇವೆ ಅಂತ ಹೇಳಿದ್ರು. Submission, please don't stop me for 10 to 12 minutes. For God's sake, I am from Kashmir. I am coming from Tihar jail. I know. Thank you, sir. Please give me time. मेरे प्रॉफिट का फरमान है कि जिसने एक बेगुनाह शहरी को कत्ल किया, उसने सारी ह्यूमैनिटी को कत्ल किया. लिहाजा पहलगाम में जो भी हुआ वो पूरी इंसानियत का कत्ल था. जब कंडेमनेशन की बात आए, हम कश्मीरियों से ज्यादा कौन पहलगाम की उन फैमिलियों का दर्द समझ सकता है, क्योंकि हम लोगों ने 80,000 लोग 1989 से आज तक खो दिए हैं. कश्मीर ने जितनी तबाही देखी है, हमने कब्रिस्तान देखे हैं, लाशें उठाते उठाते हम थक गए हैं. ಎಲ್ಲರೂ ಆ ಉಗ್ರಗಾಮಿಗಳು ಎಲ್ಲಿ ಹೋದ್ರು ಅಂತ ಕೇಳ್ತಾರೆ. LG ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ರು. ನಾನು ಯಾರ ಪರವಾಗಿನೂ ವಕಾಲತ್ ವಹಿಸ್ತಿಲ್ಲ, ನಾನು ಪಕ್ಷ ವಹಿಸ್ತಿಲ್ಲ, ನಾನು LOCಯಲ್ಲಿರುವ ಸ್ಥಳದಿಂದ ಬಂದಿದ್ದೀನಿ. ಗಡಿಯನ್ನ ನೋಡುವಾಗ ಗಡಿ ತುಂಬಾ ಎತ್ತರದಲ್ಲಿದೆ, ಯಾರಾದ್ರೂ ಬಂದು ಹೋಗೋದು ಅಷ್ಟು ಕಷ್ಟ ಅಲ್ಲ, ಸೈನ್ಯ ಬಹುಶಃ ಅಷ್ಟೊಂದು ನಿಯಂತ್ರಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ನೀವು LG ಅವರನ್ನ ದೂಷಿಸಿದಾಗ ನಾನು ಅವರನ್ನ ಸಮರ್ಥಿಸ್ತಾ ಇಲ್ಲ, ನನಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ರಶೀದ್ ಹೇಳಿದ್ರು. मैं स्पीकर साहब कहना चाहता हूं, आज हर कोई कहता है कि वो मिलिटेंट कहां गए, LG साहब क्या कर रहे थे. मैं किसी की वकालत नहीं कर रहा हूं. आई एम नॉट टेकिंग द साइड्स. आई कम फ्रॉम ए प्लेस which is situated at the LOC. जब बॉर्डर पे देखते हैं तो नजर आपकी थकती है, इतना ऊपर बॉर्डर है. किसी को आना जाना हो उतना ज़्यादा मुश्किल नहीं है, फौज शायद उतना कंट्रोल नहीं कर सकती है. इसी तरह जब आप LG को इल्जाम देते हैं, I am not defending him. I have nothing to do with him. ನೀವು ಸಂಸತ್ತಿನಲ್ಲಿ ಕುಳಿತಿದ್ದಾಗ ಇಬ್ಬರು ವ್ಯಕ್ತಿಗಳು ಕೆಳಗಿಂದ ಒಳಗೆ ಬಂದ್ರು. ನೀವು ಉಗ್ರವಾದವನ್ನ ಹೇಗೆ ಕೊನೆಗೊಳಿಸ್ತೀರಿ, ಉಗ್ರರ ವಿರುದ್ಧ ನೀವು ಹೇಗೆ ಹೋರಾಡ್ತೀರಿ ಅಂತ ಪ್ರಶ್ನಿಸಿದ್ರು. ನೀವು ಕಾಶ್ಮೀರಿಗಳ ಹೃದಯಗಳನ್ನ ಗೆಲ್ಲಬೇಕು, ಆದ್ರೆ ನಾನು ಭಾಷಣಗಳನ್ನ ಕೇಳ್ತಿದ್ದೀನಿ, ನಿಮ್ಮಲ್ಲಿ ಒಬ್ಬರೂ ಕೂಡ ಕಾಶ್ಮೀರಿಗಳ ಪರವಾಗಿ ಮಾತನಾಡಿಲ್ಲ.
ನಿಮಗೆ ಬೇಕಿರೋದು ಕಾಶ್ಮೀರದ ಜನರ ಅಥವಾ ಭೂಮಿನ ಅಂತ ರಶೀದ್ ಪ್ರಶ್ನೆ ಮಾಡಿದ್ರು. ಇಂದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಇದನ್ನ ನಿರ್ಧರಿಸಬೇಕಾಗತ್ತೆ. आपकी पार्लियामेंट में तो बैठे बैठे दो बंदे अंदर घुस आए नीचे से. कहना यह है आप मिलिटेंसी खत्म कैसे करोगे, आप मिलिटेंट से कैसे लड़ोगे, उसके लिए आपको कश्मीरियों के दिल जीतने होंगे. लेकिन कल से मैं सुन रहा हूं आप में से किसी एक ने भी कश्मीरियों के लिए बात नहीं की. आपको कश्मीर की जमीन चाहिए या कश्मीर के लोग चाहिए. आज रूलिंग पार्टी और अपोजिशन को ये डिसाइड करना होगा. ನೆಹರು ಬಗ್ಗೆ ಇಲ್ಲಿ ಪ್ರಮುಖ ವಿಷಯಗಳನ್ನ ಹೇಳಬೇಕು ಅಂತ ನಾನು ಕಾಂಗ್ರೆಸ್ ಪಕ್ಷವನ್ನ ವಿನಂತಿಸ್ತೇನೆ ಅಂತ ಹೇಳಿದ್ರು. ಖಂಡಿತ ಅವರು ನಮ್ಮ ಮೊದಲ ಪ್ರಧಾನಿಯಾಗಿದ್ರು. ಅವರ ಬದ್ಧತೆಯನ್ನ ನೆನಪಿನಲ್ಲಿಡಿ. ಅವರು ಈ ವಿಷಯವನ್ನ ವಿಶ್ವಸಂಸ್ಥೆಗೆ ಕೊಂಡೊಯ್ದ್ರು. ಆಗ ನಾವು ಹುಟ್ಟಿರ್ಲಿಲ್ಲ ಅಂತ ಹೇಳಿದ್ರು. ಆಗಸ್ಟ್ 15, 1947ರಂದು ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಜಿನ್ನಾ, ನೆಹರು, ಗಾಂಧಿ, ಪಟೇಲ್, ಲಿಖಾಯತ್ ಅಲಿ ಖಾನ್ ಅವರಿಗೆ ಭಾರತವನ್ನ ಒಗ್ಗಟ್ಟಿನಿಂದ ಇಡಲು ಸಾಧ್ಯವಾಗಲಿಲ್ಲ. ದೇಶವನ್ನ 3 ಭಾಗಗಳಾಗಿ ವಿಂಗಡಿಸಲಾಯಿತು. ಬಾಂಗ್ಲಾದೇಶ, ಭಾರತ ಮತ್ತು ಪಾಕಿಸ್ತಾನವನ್ನ ಸೃಷ್ಟಿ ಮಾಡಲಾಯಿತು ಅಂತ ಹೇಳಿದ್ರು. मैं कांग्रेस से गुजारिश करना चाहूंगा, यहाँ नेहरू जी के मुतालिक बड़ी बातें की गई. ऑफ कोर्स ही वाज आवर फर्स्ट प्राइम मिनिस्टर. सही कहा दुबे जी ने, बिल्कुल सही कहा. तो इसीलिए हम भी कहते हैं थिंग्स डन इन कंटिन्यूटी. जो उन्होंने कमिटमेंटें की वो सीधे जहन में रखें. वो यूनाइटेड नेशन में मसला लेके गए. हम तो तब पैदा भी नहीं हुए थे. देश आपको मिला 15 अगस्त 1947 को. फॉल्ट आपका है. जिन्ना साहब हूं, नेहरू साहब हूं, गांधी हूं, सरदार पटेल हूं, लियाकत अली खान हूं. आप इंडिया को यूनाइटेड नहीं रख सके. अपने देश के आपने बदकिस्मती से 3 हिस्से कर दिए. ನೀವು ಕಾಶ್ಮೀರಿಗಳನ್ನ ಯಾಕೆ ಕೊಲ್ತಿದ್ದೀರಿ? ಸ್ವಾತಂತ್ರ್ಯ ಪಡೆದ ನಂತರ ನೀವು ನಮ್ಮನ್ನ ಯಾಕೆ ಕೊಲ್ತಿದ್ದೀರಿ? ನಮ್ಮ ತಪ್ಪೇನು? ನಮ್ಮ ರಕ್ತಕ್ಕೆ ಯಾರು ಉತ್ತರಿಸ್ತಾರೆ ಅಂತ ಅವರು ಕೇಳಿದ್ರು. ಅಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ನೀವು ಹೇಳ್ತೀರಿ. ಅಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಏನನ್ನೂ ಬರೆಯೋಕೆ ನೀವು ಬಿಡೋದಿಲ್ಲ. ಜನರು ಜೈಲುಗಳಲ್ಲಿ ಸಾಯ್ತಿದ್ದಾರೆ. 3000 ಜನ ಜೈಲಿನಲ್ಲಿದ್ದಾರೆ. ಭಯೋತ್ಪಾದನೆ ಕೊನೆಗಳಿಸಬೇಕು ಅಂತ ನಾನು ಮತ್ತೆ ಹೇಳ್ತೇನೆ ಅಂತ ಹೇಳಿದ್ರು. ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಜಮ್ಮು ಮತ್ತು ಕಾಶ್ಮೀರದ ಜನರ ಕೈಯಲ್ಲಿದೆ. ಅಲ್ಲಿನ ಹಿಂದೂಗಳ ಕೈಯಲ್ಲಿದೆ, ಅಲ್ಲಿನ ಮುಸ್ಲಿಮರ ಕೈಯಲ್ಲಿದೆ, ಅಲ್ಲಿನ ಪ್ರತಿಯೊಂದು ಸಮುದಾಯದ ಕೈಯಲ್ಲಿದೆ ಅಂತ ಹೇಳಿದ್ರು. ಇದು ಕೋಮು ಸಮಸ್ಯೆ ಅಲ್ಲ, ಇದು ರಾಜಕೀಯ ಸಮಸ್ಯೆ ಅಂತ ಅವರು ಹೇಳಿದ್ರು. बांग्लादेश बनाया, इंडिया बनाया, पाकिस्तान बनाया और कश्मीरियों को क्या मार रहे हो? मेरा बाप 15 साल बाद पैदा हुआ. आपको आजादी मिलने के बाद हमें क्या मार रहे हो? मैं पूछना चाहता हूँ हमारा कसूर क्या है? मैं पूछना चाहता हूँ हमारे खून का जवाब कौन देगा? आप कहते हैं वहाँ सब कुछ ठीक है. ठीक है, वहाँ सोशल मीडिया पर आप हमें कुछ लिखने नहीं देते. लोग जेलों में मर रहे हैं, 3000 लोग बंद हैं. मैं आज पूछना चाहता हूँ, मैं फिर कहता हूँ मिलिटेंसी खत्म करनी है. यहाँ हर कोई ट्रंप 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 कह रहा है. ट्रंप के पास मसले का हल नहीं है. कश्मीर मसले का हल जम्मू कश्मीर के लोगों के पास है, वहाँ के हिंदुओं के पास है, वहाँ के मुसलमानों के पास है, वहाँ की हर कम्युनिटी के पास है. इट इज नॉट ए कम्युनल इशू, इट्स ए पॉलिटिकल इशू. यू नीड to give a political resolution. 1.5 ಲಕ್ಷ ರೂಪಾಯಿ ನೀಡಿ ನಾನು ಇಂದು ಇಲ್ಲಿಗೆ ಬಂದಿದ್ದು ಅದಕ್ಕಾಗಿ ಅಲ್ಲ. ಆದರೆ ನೀವು ನನ್ನ ಪರವಾಗಿ ಮಾತನಾಡೋಕೆ ಸಾಧ್ಯವಾಗದೇ ಇದ್ದಾಗ ಕಾಶ್ಮೀರಿಗಳಿಗೆ ನೀವೇನ್ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ಅತಿ ದೊಡ್ಡ ಪ್ರತ್ಯೇಕತಾವಾದಿ ನಾಯಕ ಸೈಯದ್ ಅಲಿ ಗಿಲಾನಿ ಆಗಿದ್ರು. ಆದರೆ ಅವರು 3 ಬಾರಿ ಶಾಸಕರಾಗಿದ್ದಾರೆ. 3 ಬಾರಿ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವ್ರು ಯಾಕೆ ಅತಿ ದೊಡ್ಡ ಪ್ರತ್ಯೇಕತಾವಾದಿ ನಾಯಕರಾದ್ರು ಅಂತ ರಶೀದ್ ಪ್ರಶ್ನೆ ಮಾಡಿದ್ರು. ನಿಮಗೆ ಹಿಂದೂ ರಾಷ್ಟ್ರವನ್ನ ಮಾಡುವ ಆತುರ ಇದೆ, ನಿಮ್ಮ ಇಚ್ಛೆಯಂತೆ ಮಾಡಿ. ಆದರೆ ನನ್ನ ಜಮ್ಮು ಕಾಶ್ಮೀರದ ಜನರನ್ನ ಮುಟ್ಟಬೇಡಿ. ನನ್ನ ಜಮ್ಮು ಕಾಶ್ಮೀರದ ಸಂಸ್ಕೃತಿಯನ್ನ ಹಾಳು ಮಾಡಬೇಡಿ. जम्मू काश्मीरವಾಗಿನೇ ಉಳಿಲಿ ಅಂತ ಹೇಳಿದ್ರು. फॉर गॉड सेक मैं आपसे पूछना चाहता हूँ, इसलिए नहीं मैं आज 1.5 लाख रुपया देके यहाँ आया. लेकिन जब आप मेरे लिए नहीं बोल सके, आप कश्मीरियों के लिए क्या बोलेंगे? मैं आपसे पूछना चाहता हूँ, सबसे बड़ा सेपरेटिस्ट लीडर सैयद अली गिलानी हुआ करता था, लेकिन वो भी 3 बार MLA रहा है. मैं आपसे पूछना चाहता हूँ वो क्यों 3 बार संविधान की शपथ लेने के बाद सबसे बड़ा अलगाववादी नेता बना? मैं आपसे पूछना चाहता हूं, हिंदू राष्ट्र बनाने की बहुत जल्दी है. शौक से बनाओ, मजे से बनाओ अगर आपको लगता है. लेकिन मेरे जम्मू कश्मीर की डेमोग्राफी को टच मत कीजिए. मेरे जम्मू कश्मीर के कल्चर के साथ छेड़छाड़ मत कीजिए. जम्मू कश्मीर को जम्मू कश्मीर ही रहने दीजिए. ಎಂಜಿನಿಯರ್ ರಶೀದ್ ಅವರು 2019ರಿಂದ ಜೈಲಿನಲ್ಲಿದ್ದಾರೆ. ದೆಹಲಿ ಹೈಕೋರ್ಟ್ ಅವರಿಗೆ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಭಾಗವಹಿಸೋಕೆ ಅನುಮತಿ ನೀಡಿದೆ. ಕಸ್ಟಡಿ ಪೆರೋಲ್ ನೀಡಲಾಗಿದೆ. ಕಸ್ಟಡಿ ಪೆರೋಲ್ ಅಡಿಯಲ್ಲಿ ಖೈದಿಯನ್ನ ಪೊಲೀಸರ ರಕ್ಷಣೆಯಲ್ಲಿ ಅಂದ್ರೆ ಸಶಸ್ತ್ರ ಪೊಲೀಸರ ರಕ್ಷಣೆಯಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಜುಲೈ 24ರಿಂದ
ಆಗಸ್ಟ್ 4ರವರೆಗೆ ಕೋರ್ಟ್ ಅವರಿಗೆ ಕಸ್ಟಡಿ ಪೆರೋಲ್ ನೀಡಿದೆ. ಆದರೆ ಇದಕ್ಕಾಗಿ ಒಂದು ಷರತ್ತನ್ನು ಕೂಡ ವಿಧಿಸಲಾಗಿದೆ. ಸಂಸದ ಎಂಜಿನಿಯರ್ ರಶೀದ್ ಜೈಲಿನಿಂದ ಸಂಸತ್ತನ್ನ ತಲುಪೋಕೆ ಪ್ರಯಾಣ ಮತ್ತು ಭದ್ರತಾ ವೆಚ್ಚಗಳನ್ನ ಸ್ವತಃ ಭರಿಸಬೇಕಾಗತ್ತೆ ಅನ್ನೋದು ಷರತ್ತು. ಈ ಹಿಂದೆಯೂ ಬಜೆಟ್ ಅಧಿವೇಶನಕ್ಕೆ ಹಾಜರಾಗಲು ಅವರಿಗೆ ಇದೇ ಷರತ್ತನ್ನ ವಿಧಿಸಲಾಗಿತ್ತು. ಆದ್ರಿಂದ ಅವರು ಸಂಸತ್ತಿನ ಅಧಿವೇಶನಕ್ಕೆ ಹಾಜರಾಗೋಕೆ ಪ್ರತಿದಿನ 1,45,000 ರೂಪಾಯಿ ಪಾವತಿ ಮಾಡಬೇಕಾಗತ್ತೆ. ಎಂಜಿನಿಯರ್ ರಶೀದ್ ಇದನ್ನ ಸಂಸತ್ತಿನಲ್ಲಿ ಪ್ರಸ್ತಾಪಿಸಿದ್ರು. ದಿನವೂ 1.5 ಲಕ್ಷ ಖರ್ಚು ಮಾಡ್ತಿದ್ದೀನಿ, ಆದ್ರಿಂದ ಮಾತನಾಡೋಕೆ ಅವಕಾಶ ನೀಡಬೇಕು ಅಂತ ಕೇಳಿದ್ರು. 2017ರ ಭಯೋತ್ಪಾದನಾ ನಿಧಿ ಸಂಗ್ರಹ ಪ್ರಕರಣದಲ್ಲಿ ಎನ್ಐಎ 2019ರಲ್ಲಿ UAPA ಅಡಿಯಲ್ಲಿ ಎಂಜಿನಿಯರ್ ರಶೀದ್ ಅವರನ್ನ ಬಂಧಿಸಿತು. ನಂತರ ಅವರನ್ನ ದೆಹಲಿಯ ತಿಹಾರ್ ಜೈಲಿನಲ್ಲಿ ಇರಿಸಲಾಗಿದೆ. ಅವರು ಉತ್ತರ ಕಾಶ್ಮೀರದ ಬಾರಾಮುಲ್ಲಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ರು. ನ್ಯಾಷನಲ್ ಕಾನ್ಫರೆನ್ಸ್ ಅಭ್ಯರ್ಥಿ ಒಮರ್ ಅಬ್ದುಲ್ಲಾ ಮತ್ತು ಪೀಪಲ್ಸ್ ಕಾನ್ಫರೆನ್ಸ್ನ ಸಜ್ಜದ್ ಗನಿ ಲೋನ್ ಅವರನ್ನ ಸೋಲಿಸಿ ಅವರು ಸಂಸದರಾಗಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.